ಇನ್ನೂವರೆಗೆ ವಿನಯ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂದಿಲ್ಲ ಅಂದರೆ ತಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವಿನಯ್ ಟಿವಿ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವೊಂದು ನಿಮಗೆ ಮೊಬೈಲ್ನ ಟ್ರಿಕ್ ಬಗ್ಗೆ ಹೇಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನೀರಿನಲ್ಲಿ ಬಿದ್ದ ಮೊಬೈಲನ್ನು ಯಾವ ರೀತಿಯಾಗಿ ಮೊದಲಿನ ಥರ ಸ್ಟಾರ್ಟ್ ಮಾಡ್ಬೋದನ್ನು ತೋರಿಸ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ನೀವು ಬಾತ್ರೂಮ್ನಲ್ಲೋ ಅಥವಾ ಸಮುದ್ರನಲ್ಲೇ ಆಟವಾಡುವಾಗ ಮಳೆಯಲ್ಲಿ ನೆನೆದಾಗ ಮೊಬೈಲ್ಗಳು ನೀರಿನಲ್ಲಿ ಬಿದ್ದು ಹಾಳಾಗ್ತಾ ಇರುತ್ತವೆ. ಇದನ್ನು ಸರಿ ಮಾಡೋದಕ್ಕೆ ನೀವು ತುಂಬ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ತೀರಾ. ಇನ್ನು ಮುಂದೆ ಹಾಗೆ ಮಾಡಬೇಡಿ. ಈ 1000 ರೂಪಾಯಿ ಖರ್ಚು ಮಾಡುವುದನ್ನು ನಿಲ್ಲಿಸಿ ನಾವು ಹೇಳುವ ಟಿಪ್ಸನ್ನು ಯೂಸ್ ಮಾಡಿ ನಿಮ್ಮ ಮೊಬೈಲನ್ನು ನೀವು ರಕ್ಷಿಸ್ಬೋದು. ಏನಪ್ಪ ಟ್ರಿಕ್ಸ್ ಅಂದರೆ, ನೀವು ಮೊಬೈಲನ್ನು ನೀರಿಗೆ ಬಿದ್ದರೆ ಮೊದಲು ನಾವು ಇದನ್ನು ಯಾವ ರೀತಿಯಾಗಿ ಮಾಡಬೇಕಂದ್ರೆ, ಮೊಬೈಲ್ ಸ್ವಿಚ್ ಆಫ್ ಆಗಿರಲಿ ಅಥವಾ ಆಗದೇ ಇರಲಿ, ನೀವು ತಕ್ಷಣ ಮೊಬೈಲನ್ನು ಸ್ವಿಚ್ ಆಫ್ ಮಾಡಬೇಕಾಗುತ್ತೆ. ಸ್ವಿಚ್ ಆಫ್ ಮಾಡಿ ಬ್ಯಾಟ್ರಿಯನ್ನು ಹೊರತೆಗೀರಿ. ಬ್ಯಾಟ್ರಿಯನ್ನು ಅಕಸ್ಮಾತವಾಗಿ ರಿಮೂವೇಬಲ್ ಬ್ಯಾಟ್ರಿ ಇದ್ದರೆ, ಅಂದರೆ ನಿಮ್ಮ ಬ್ಯಾಟ್ರಿ ತೆಗೆಯೋದಕ್ಕೆ ಬರದೇ ಇದ್ದರೆ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು. ಯಾಕಂದರೆ ಬ್ಯಾಟ್ರಿ ಮೂಲಕ ಕರೆಂಟ್ ಕೂಡ ಪಾಸ್ ಆಗೋ ಸಾಧ್ಯತೆ ಇರುತ್ತೆ. ಸಾಧ್ಯ ಆಗುವುದರಿಂದ ಅಲ್ಲಿ ಶಾಕ್ ಸರ್ಕ್ಯೂಟ್ ಕೂಡ ಆಗುತ್ತೆ. ನಂತರ ಮೊಬೈಲ್ ರಿಪೇರಿ ಮಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿ ತಲುಪಿಬಿಡುತ್ತೆ. ಇದರಿಂದ ನಿಮ್ಮ ಬ್ಯಾಟ್ರಿಯನ್ನು ತೆಗೆದುಬಿಡಿ, ಇಲ್ಲ ಸ್ವಿಚ್ ಆಫ್ ಮಾಡಿ. ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ ತಕ್ಷಣ ನಂತರ ಮೊಬೈಲ್ನಿಂದ ಮೆಮೊರಿ ಕಾರ್ಡ್ ಮತ್ತು ಸಿಮ್ ಎರಡೂ ಕೂಡ ಹೊರಗಡೆ ತೆಗೆದು ಅವುಗಳನ್ನು ಬಿಸಿಲಿನಲ್ಲಿ ಇಟ್ಟು ಕೂಡ ಒಣಗಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮೊಬೈಲ್ ಸ್ವಿಚ್ ಆನ್ ಮಾಡಬೇಡಿ. ನಂತರ ಮೊಬೈಲನ್ನು ಒಂದು ಅಕ್ಕಿ ಬ್ಯಾಗದ ಒಳಗೆ ಹಾಕಬೇಕಾಗುತ್ತೆ. ಅಕ್ಕಿ ಬ್ಯಾಗ್ ಅಂದರೆ ನೀವು ಯಾವುದಾದ್ರೂ ನಿಮ್ಮ ಮೊಬೈಲ್ ಸಂಪೂರ್ಣವಾಗಿ ಮುಚ್ಚುವವರೆಗೆ ಅಕ್ಕಿಯಲ್ಲಿ ನಿಮ್ಮ ಮೊಬೈಲನ್ನು ಬ್ಯಾಟ್ರಿ ತೆಗೆದು ಇಡಬೇಕಾಗುತ್ತೆ. ಹೀಗೆ ಇಟ್ಟ ತಕ್ಷಣ 2-3 ದಿನ ಅದನ್ನು ಅದರಲ್ಲೇ ಇಡಬೇಕಾಗುತ್ತೆ. ಯಾಕಂದರೆ ಅಕ್ಕಿ ಒಂದು ನೀರನ್ನು ಹೀರಿಕೊಳ್ಳುವ ಒಂದು ಅದ್ಭುತ ವಸ್ತು ಅಂತಲೇ ಹೇಳ್ಬೋದು. ಇದರಿಂದ 3 ದಿನದ ಬಳಿಕ ನಿಮ್ಮ ಫೋನನ್ನು ಹೊರ ತೆಗೆದು ಬ್ಯಾಟ್ರಿ ಹಾಕಿ ಸ್ವಿಚ್ ಆನ್ ಮಾಡಬೇಕಾಗುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ಮ ಫೋನ್ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ರೀತಿ ನೀವು ಮಾಡುವುದರಿಂದ 95% ಮೊಬೈಲ್ಗಳನ್ನು ಸರಿ ಮಾಡ್ಕೊಳ್ಬೋದು. ಆದರೆ ಸಮುದ್ರ ನೀರಿನಲ್ಲಿ ಬಿದ್ದರೆ ಮೊಬೈಲನ್ನು ಸ್ಟಾರ್ಟ್ ಮಾಡೋಕ್ಕೆ ತುಂಬ ತೊಂದರೆ ಕೂಡ ಆಗುತ್ತೆ. ಯಾಕಂದರೆ ಅದರಲ್ಲಿ ಸಮುದ್ರದಲ್ಲಿ ಉಪ್ಪು ನೀರು ಇರುವುದರಿಂದ ಇದು ಒಂದು ಉತ್ತಮ ವಿದ್ಯುತ್ ವಾಹಕ ಆಗಿರುವುದರಿಂದ ಮೊಬೈಲ್ ಬೇಗ ಹಾಳಾಗಿಬಿಡುತ್ತೆ. ಇದರಿಂದ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೋತಾ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ವಿಡಿಯೋನ ಶೇರ್ ಮಾಡಿ ಎಲ್ಲ ಕಡೆ. ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣೋ ರೆಡ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಿನಯ್ ಟಿವಿ. ನಮಸ್ಕಾರ.